ತೆಕ್ಕೆ ಅದಕ್ಕೇನಾ ತುಕ್ಕೆ ಹಾಂ ತೋ ತೊಕ್ಕೆ ಒತ್ತಿ ಹೇಳ್ತಿದ್ದೀರಾ? ತೊಕ್ಕೆ ನಂಗೆ ಯಾಕೆ ಒತ್ತಿ ಹೇಳ್ತಿದ್ದೀರಾ ಅನಿಸುತ್ತಿಲ್ಲ. ಒಂದೊಂದು ಓದಿ, ಬಿಡಿಸಿ ಬಿಡಿಸಿ. ತೋ ಕೆ ತೋ ಇ. ತೊಕೆಯಿ ತೊಕೆ ಹಾಂ ಅಷ್ಟೇ. ತೊಕೆ. ತೊಕೆ ನಂಗೆ ಇದು ಈ ಆಕ್ಚುಲಿ ಸಣ್ಣದಾಗಿ ಕಾಣ್ತು, ಓಹ್ ಅದಕ್ಕೆ ಈಗ ನಾನು ಒತ್ತಿ ಹೇಳ್ದೆ ತೊಕೆ. ನೋಡಿ, ಈ ಯಾವಾಗಲೂ ಸಣ್ಣಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಬರೀ ಒಂದೇ ಅಕ್ಷರ ಸಣ್ಣಕ್ಕೆ ಬರೋದು, ಅದು ಸು. ಸು ಹಾಂ ಅದೇ ಇದಾಗ್ತೀವಲ್ಲ ಸು ಬುಕ್ಕ, ಅದೇ ಅದೊಂದು ಮಾತ್ರ ಸಣ್ಣಕ್ಕೆ ಬರುತ್ತೆ. ಯಾವ ಅಕ್ಷರ ಸಣ್ಣಕ್ಕೆ ಬರಲ್ಲ. ಓಕೆ ತೊಕೆ ಹಾಂ ತೊಕೆ. ತೊಕೆ ಇದು ಕಸ ಹಾಂ ಕಸ. ಕಸ ಕ ಹ ಇರೋದು ಬಾ ಆಗುತ್ತೆ. ಕಬಾನ್ ಕಬಾನ್. ಎಸ್. ಬ್ಯಾಗು, ಕಸ ಅಂದರೆ ಛತ್ರಿ, ತೊಕೆ ಅಂದರೆ ವಾಚ್. ಎಸ್. ಸಿಡಿನೇ ಇದೆ. ಹಾಂ ಸಿಡಿ. ಹಾಂ ತೆರೆಬಿ. ತೆರೆಬಿ ಟಿವಿಗೆ ತೆರೆಬಿ ಅಂತ. ತೆರೆಬಿ ಶಿಬಿ ರಜಿಯೋ. ರಜಿಯೋ ರೇಡಿಯೋಗೆ ರಜಿಯೋ ಅಂತಾರೆ. ರಜಿಯೋ ಖಮೆರಾ. ಖಮೆರಾ ನಾವೇನಂತೀವಿ? ಕ್ಯಾಮ್ರಾ ಅಂತೀವಿ. ಕಂಪ್ಯೂಟರ್ ಎಸ್. ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್. ಕಂಪ್ಯೂಟರ್ ಕುರೆಮೋ ಕುರುಮಾ ಅಂದರೆ ಕಾರು. ಕಾರು. ಕುರುಮಾ. ನೆಕ್ಸ್ಟ್ ಸೂಪರ್. ಸುಕೆ ಕು ಏನಾಯ್ತು? ಸುಕುವೆ. ಎಸ್. ಸ್ಕುಯೆ ಅಂದರೆ ಟೇಬಲ್, ಡೆಸ್ಕ್ ಟೇಬಲ್, ಯಾವ್ದಾರ ಸ್ಟಡಿ ಟೇಬಲ್ ಯಾವ್ದಾರ ಆಯ್ತಲ್ಲ. ಇಸು ಅಂದರೆ ಚೇರು, ನೀವು ಕೂರೋ ಚೇರು. ಸುಕುವೆ ಇಸು. ಇದು ಚಾಕ್ಲೇಟಿಗೆ ಚೊಕೊರೇತೋ. ಚೊಕೊರೇಟು ಚೊಕೊರೇತೋ ಇಲ್ಲಿ ಎಳಿಬೇಕು. ಚೊಕೊರೇತೋ ಗೊತ್ತಿಲ್ಲ. ಕಾಫಿಗೆ ನಾವು ಇವರು ಕೋಹಿ. ಕಾಫಿಯಲ್ಲಿ ಕೋಹಿಯಲ್ಲಿ ಅರ್ಥನೇ ಆಗಲ್ಲ ಅಲ್ವಾ? ಕೋಹಿ ಎಳಿಬೇಕು. ಕೋಹಿ ಕಾಫಿಗೆ. ಇದು ಒಮ್ಯಾಜೆ ಮ್ಯಾ ಬರಲ್ಲ. ಬಿಡಿಸಿ ಓದಬೇಕಿದು. ಮಿಯಾಗೆ. ಒಮಿಯಾಗೆ ಅಂದರೆ ನೋಡಿ, ಓ ಬಂತು ಅಲ್ಲಿ ಇತ್ತಲ್ಲ ಮೇಲೆ. ಒಮಿಯಾಗೆ ಇಲ್ಲಿ ಓ ಇಲ್ಲಿತ್ತಲ್ಲ, ಓ ಅದೇ ಇದು. ಅಂದರೆ ಸ್ವಲ್ಪ ಪೊಲೈಟಾಗಿ ಹೇಳ್ತಾ ಇದ್ದೀವಿ ಅಂತ. ಒಮಿಯಾಗೆ ಗಿಫ್ಟ್ ಕೊಡ್ಬೇಕಾದ್ರೆ ಇದು ಒಮಿಯಾಗೆ ದಿಸ್ ಪ್ರೆಸೆಂಟ್ ಅಂತ. ಯಾವುದೋ ಊರಿಗೆ ಹೋಗಿರ್ತೀರಾ, ಕರ್ದಂಟು ತರ್ತೀರಾ, ಅದೇ ಆ ಕರ್ದಂಟನ್ನ ಕರ್ದಂಟು ಅಂತೀರ. ಈಗೋ ಅಂದರೆ ಇಂಗ್ಲೀಷ್. ಇಂಗ್ಲಿಷ್ನು ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅಂದರೆ ಇದು ಲೋಕಲ್ ಲ್ಯಾಂಗ್ವೇಜು. ಇದು ಕಥಕನ ಅಲ್ಲ, ಇದು ಲೋಕಲ್. ಇದು ಕಥಕನ ಅಲ್ಲ. ನೋಡಿ ಕಾಂಜಿ ಇದೆಯಲ್ಲಿ.
ಏಗೋ. ಗೋ ಅಂದರೆ ಭಾಷೆ, ಎ ಅಂದರೆ ಇಂಗ್ಲೀಷ್ ಭಾಷೆ. ಏಗೋ. ಏಗೋ. ಹ್ಞೂ. ನೀ ನಿಹೋನ್ 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 ಗೋ. ಹಾಂ ಹಾಂ ನಿಹೋಂಗೋ. ಎಸ್, ನೋಡಿ ನೀವು ಕಲಿತಿರೋ ಭಾಷೆ ಇದು ನಿಹೋಂಗೋ. ನಿಹೋಂಗೋ. ಜಪನೀಸ್ ಏನಂತಾರೆ ಜಪನೀಸಲ್ಲಿ? ನಿಹೋಂಗೋ. ಎಸ್, ನಿಹೋಂಗೋ. ನಿಹೋಂಗೋ. ಜಪನೀಸ್ ಭಾಷೆ. ಎಸ್, ಫಿನಿಶ್. ಸೊ ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಈ ವೊಕ್ಯಾಬ್ಯುಲರಲ್ಲಿ ಬರೀ ವಸ್ತುಗಳೇ ಬಂದವು, ಯಾವ ಮನುಷ್ಯನೂ ಬಂದಿಲ್ಲ. ಹಾ, ಹೌದು. ಈ ಸೊ ಪ್ರೆಸೆಂಟ್ ಅನ್ನೋದು ಜಸ್ಟ್ ತೋರ್ಸ್ಲಿಕ್ಕೆ ಬಂತಾ? ಎಸ್, ಹೌದು. ಈಗ ನಾವು ಒಮಿಯಾಗೆ. ಒಮ್ಮಿಯಾಗೆ. ಅದೇನು ಇನ್ನು ಈ ಕಾಂಟೆಕ್ಸ್ಟು ನಿಮಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕಂದ್ರೆ ಇನ್ನು ಭಾಳಷ್ಟು ಕಾಂಟೆಕ್ಸ್ಟ್ ಬೇಕು. ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಅಂದರೆ, ಈಗ ನೀವು ಯಾರಿಗೂ ಪ್ರೆಸೆಂಟ್ ಕೊಡ್ತಾ ಇದ್ದೀರಾ ದೊಡ್ಡವ್ರಿಗೆ, ಅವರಿಗೆ ಇಂಗ್ಲೀಷಲ್ಲಿ ಸಿಂಪಲಾಗಿ ಪ್ರೆಸೆಂಟು ಅಂತ ಅಂತೀವಿ, ಆದರೆ ಜಾಪನೀಸರು ಮಿಯಾಗೆ ಅಂತ ಅನ್ನಲ್ಲ, ಒಮಿಯಾಗೆ ಅಂತಾರೆ. ಒಮಿಯಾಗೆ. ಸ್ವಲ್ಪ ಏನು ಭಾಳ ಪೊಲೈಟಾಗಿ ಕೇಳಿಸ್ಲಿ ಅಂತ. ಅದು ಅವ್ರ ಕಲ್ಚರ್ ಅದು. ಓಕೆ. ಬಟ್ ಅದೇ ನೀವು ಆ ಲೆವೆಲ್ಗೆಲ್ಲ ಹೋಗ್ಬೇಡಿ, ಜಸ್ಟ್ ಮಿಯಾಗೆ ಅಂತ ಅಂದ್ರೂ ನಡೆಯುತ್ತೆ. ಏನು ಟೈಮ್ ಇದೆ ಕಲಿಯೋಕ್ಕೆ. ಎಸ್, ಇಷ್ಟ ಆಯಿತು. ನಾನು ಡೆಸ್ಕ, ನಾನು ಏನು. ಲ್ಯಾಂಗ್ವೇಜ್ಗೆ ಜಸ್ಟ್ ಗೋ. ಗೋ. ಎಸ್, ಗೋ ಸೇರಿಸ್ಬಿಟ್ರೆ ಆಯಿತು ಕೊನೆಗೆ. ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಗೋ. ಈಗೋ. ಈಗೋನು ಆಗುತ್ತಾ? ಈಗೋ. ಈಗೋ ಬರಲ್ಲ, ಈಗೋ. ಈಗೋ ಇಂಗ್ಲಿಷ್ ಲ್ಯಾಂಗ್ವೇಜ್. ಎಸ್. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗೀತು. ಈಗ ಈ ಪದಗಳನ್ನು ಸೇರಿಸ್ಬಿಟ್ಟು ಎಂಥ ಮೀನಿಂಗ್ ಬರುತ್ತೆ ನೋಡೋಣ. ಸೊ ಈ ಸೇರಿಸ್ಬೇಕಾದ್ರೆ ನಾವು ಯಾವ ಸೂತ್ರ ಬಳಸ್ತೀವಿ? ಡ್ಯಾಶ್ ಡ್ಯಾಶ್ ಡೆಸ್, ಇದು ಅಂತ. ಬನ್ನಿ ಓದಿ ಒಂದೇ. ಓಕೆ. ಕೊರೆವಾ ಎಸ್, ಜಿಶೋದೆಸ್. ಎಸ್, ಕೊರೆವಾ ಜಿಶೋದೆಸ್. ಜಿಶೋ ಮ್ಯಾಗ್ಝೀನ್, ಡಿಕ್ಷನರಿ. ಎಸ್. ಸೊ ಅರ್ಥ ಏನೋ ಇದರ ಅರ್ಥ? ಇದು ಡಿಕ್ಷನರಿ. ಎಸ್, ಇದು ಡಿಕ್ಷನರಿ. ಕೈಯಲ್ಲಿ ಡಿಕ್ಷನರಿ ಇದೆ, ಯಾರಿಗೋ ತೋರಿಸಿ ಹೇಳ್ತಾ ಇದ್ದೀರಾ ನೋಡಪ್ಪ ಇದು ಡಿಕ್ಷನರಿ ಅಂತ. ಸೇಮ್. ಜಿಶೋ ಡಿಕ್ಷನರಿ. ನ್ಯೂಸ್ ಪೇಪರಿಗೆ ಶಿಂಬುನ್ ಅಂತಾರೆ. ಶಿನ್ಬುನ್. ಮತ್ತೆ ಮ್ಯಾಗಝೀನಿಗೆ ಝಶಿ. ಓಕೆ. ಯಪ್. ಝಶಿ. ನೆಕ್ಸ್ಟ್. ಓಕೆ. ಕೊರೆವಾ ಕಂಪ್ಯೂಟರ್. ಕಂಪ್ಯೂಟಾನೋ. ಹಾಂ. ಕಂಪ್ಯೂಟಾನೋ ಹಾಂ. ಹೊಂದೆಸ್. ಎಸ್. ಇದು ಕಂಪ್ಯೂಟರ್ದು ಬುಕ್. ಎಸ್, ಎಕ್ಸಾಕ್ಟ್ಲಿ. ಇದು ಕಂಪ್ಯೂಟರ್ದು ಬುಕ್. ಸೊರೆವಾ ಸೋತಾಚಿ. ವತಾಶಿನೋ. ವತಾಶಿನೋ ಕಸಾದೆಸ್. ಎಸ್. ಸೊನೋ ವತಾಶಿನೋ ಕಸಾದೆಸ್. ಸೊನೋ ಎಲ್ಲಿಂದ ಬಂತು? ಇದು ಸೊರೆವಾ. ಸೊರೆವಾ ವತಾಶಿನೋ ಕಸಾದೆಸ್. ಎಸ್. ಅದು ನಂದು ಅಂಬ್ರೆಲಾ. ನಂದು ಅಂಬ್ರೆಲಾ, ನನ್ನ ಅಂಬ್ರೆಲಾ ಅಂತೀವಿ, ಬಟ್ ಎಲ್ಲ ಒಂದೇ. ಎಸ್, ಕರೆಕ್ಟ್. ನನ್ನ ಅಂಬ್ರೆಲಾ, ನಂದು ಅಂಬ್ರೆಲಾ. ಎಸ್, ಎಲ್ಲ ಒಂದೇ. ಕೊನೋ ಹಾಂ. ಕಸವಾ. ವತಾಶಿನೋ ದೆಸ್. ಕೊನೋ ಕಸವಾ ವತಾಶಿನೋ ದೆಸ್. ಸೂಪರ್. ಅದು ಕಾನ್ಫಿಡೆನ್ಸ್ ಇದೆ. ಹಾಂ, ಅರ್ಥ? ಕೊನೋ ಕಸವಾ. ಕೊನೋ ಅಂದರೆ ಆ ಛತ್ರಿ, ಈ ಛತ್ರಿ. ಎಸ್. ಈ ಛತ್ರಿ ವತಾಶಿನೋ ದೆಸ್. ನಂದು. ನಂದು. ಎಸ್, ಈ ಛತ್ರಿ ನಂದು. ಕೊನೋ ಕಸವಾ ವತಾಶಿನೋ ದೆಸ್.
ನೋಡಿ. ಓಕೆ, ಮಾತಾಡ್ಕೊಂಡು ಡೌಟ್ ಇದೆಯಾ? ಎಲ್ಲ ಈಸಿ ಅಲ್ವಾ? ಹಾ ಇದು ಅದು ಅಷ್ಟೇ. ಆಗ್ಬೇಕು. ಆಗುತ್ತೆ ಇನ್ನು ಇಷ್ಟೊಂದಿದೆ ವಾಕ್ಯಗಳು, ಅಷ್ಟೊಂದು ಬಂದ್ಬಿಡುತ್ತೆ. ನೆಕ್ಸ್ಟ್. ಓಕೆ. ಕೊರೆವಾ ತೆರೆ ಹೋಂ ಕಾದೋ. ತೆರೆ ಹೋನ್ ಕಾದೋ. ಕಾಡೋ ಕಾಡೋ ಡೋ ಬರಲ್ಲ. ಕಾದೋ. ಕಾದೋ ದೆಸ್ಕಾ? ಹಾಂ, ಕೊರೆವಾ ಟೆಲಿಫೋನ್ ಕಾರ್ಡೋ ದೆಸ್ಕಾ? ಇದು ಟೆಲಿಫೋನ್ ಕಾರ್ಡಾ? ಹಾಂ. ಕೊರೆವಾ ತೆರೆ ಹೋಂ ಕಾದೋ ದೆಸ್ಕಾ? ಟೆಲಿಫೋನ್ ಕಾರ್ಡೋ ದೆಸ್ಕಾ? ಹಾಂ. ಸೊ ಇದು ಏನಿದು? ವಾ ಹಾ ಮತ್ತೆ ಈ. ಹೈ ಹೈ ಹೈ. ಹೈ ಹೈ. ಹಾಂ. ಹೈ ಸೊ ದೆಸ್. ಎಸ್. ಹೌದು. 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 ಸೇಮ್. ಹೌದು. ಹೈ ಸೊ ದೆಸ್. ಸೊರೆವಾ ಇದು ನೋತೋ. ನೋತೋ ದೆಸ್ಕಾ? ಹಾಂ. ಅದು ನೋಟ್ಬುಕ್ಕಾ? ನೋಟ್ಬುಕ್ಕಾ? ಎಸ್. ಇಎ. ಹಾಂ. ಸೊ ಜಿ ಮತ್ತೆ ಜಾ. ಸೋಜಾ ಅರಿಮಸೆನ್. ಹಾಂ. ಅಲ್ಲ, ಅದಲ್ಲ. ಅದಲ್ಲ. ಸೊ ನೋಡಿ, ನೀವು ಸೋ ಬದಲು ನೀವು ನೋಟೇ ಹೇಳ್ಬೋದಿತ್ತು, ನೋಟ್ ಸೇರಿಸಿ. ನೋತೋ ಜಾ ಅರಿಮಸೆ ಹಂಗಾದ್ರೆ ಹೇಳ್ಬೋದು, ಇಲ್ಲ ಶಾರ್ಟ್ ಆಗಿ ಅದ್ರ ಬದಲು ರೀಪ್ಲೇಸ್ಮೆಂಟು ಸೊ ಜಾ ಅರಿಮಸೆ ಅಂತ ಹೇಳ್ಬೋದು, ಸೇಮ್ ಕನ್ನಡದಲ್ಲೇ. ಅಲ್ಲ, ಅದಲ್ಲ. ಓಕೆ. ಇಎ ಸೋಜಾ ಅಥವಾ ಇಎ ನೋಟೋ ಜಾ ಅರಿಮಸೆನ್. ಎಸ್. ಇಎ ಸೋಜಾ ಅರಿಮಸೆ. ಓಕೆ. ಮತ್ತೇನಂತೆ ಅದಲ್ಲ ಅಂದರೆ? ತೆಚೋದೆಸ್. ಎಸ್, ತೆಚೋದೆಸ್. ತೆಚೋ ಅಂದರೆ ತೆಚೋ ಅಂದರೆ ಅದೇ ಇದು ಹ್ಯಾಂಡಲ್ ಡಿಕ್ಷನರಿ, ಕೈ ಡಿಕ್ಷನರಿ. ಡಿಕ್ಷನರಿ ಅಲ್ಲ, ಸಾರಿ, ಕೈ ಡೈರಿ. ತೆಚೋದೆಸ್. ಓಕೆ. ಸೊರೆವಾ ನಾನ್ ದೆಸ್ಕಾ? ಅದೇನಂತೆ? ಅದು ಏನು? ಕುನೋ ಇದು ಕೊರೆವಾ ಮಾಮಿ ಮೇಶಿ ದೆಸ್. ಸೂಪರ್. ಕೊರೆವಾ ಮೇಶಿ ದೆಸ್. ಅಂದರೆ ಇದು ಮೇಶಿ ಅಂದರೆ ಬಿಸ್ನೆಸ್ ಕಾರ್ಡ್. ಯಾಕೆ ಇದು ಕೊರೆವಾ ಬಂತು, ಸೊರೆವಾ ಆಗಿಲ್ಲ? ಅವರು ಸೊರೆವಾ ನಾನ್ ದೆಸ್ಕಾ ಅದು ಏನು ಅಂತ ಕೇಳ್ತಿದ್ದಾರೆ. ಸೊ ಆ ರಿಪ್ಲೈ ಅಲ್ಲಿ ಅಲ್ವಾ, ಇದು ಬಿಸ್ನೆಸ್ ಕಾರ್ಡ್. ನಾನು ಮತ್ತೆ ನೀವು. ಸೊ ಅದು ನೀವು ನನಗೆ ಕೇಳ್ತೀರಾ, ನನ್ನ ಹತ್ರ ಇದೆ ಬುಕ್ಕಲ್ಲ ಏನಿದೆ, ಮೇಶಿ ನಾನು ಇಟ್ಕೊಂಡಿದ್ದೀನಿ. ಸೊ ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ ಸೊರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇದು ಅಷ್ಟೇ. ನಿಮ್ಮ ಹತ್ರ ಇದೆ. ಸೊರೆ, ಕೊರೆವಾ ಅಂತೀವಿ ಅಷ್ಟೇ. ಓಕೆ. ಕೊರೆವಾ ಕ್ಯೂ ದೆಸ್ಕಾ? ನಾನಾ ದೆಸ್ಕಾ? ಎಸ್. ಕ್ಯೂ ದೆಸ್. ಅರ್ಥ ಇದು ನಂಬರ್ 9 ಆರ್ ನಂಬರ್ 7. ಓಕೆ. ನಂಬರ್ 9 ಅಥವಾ ನಂಬರ್ 7? ಇದ ಅದ? ಎಸ್, ಎಕ್ಸಾಕ್ಟ್ಲಿ. ಸೊ ನೋಡಿ, ಇದು ಎಲ್ಲಿದೆ? ಇಲ್ಲಿದೆ ನೋಡಿ, ಕಾಕಾ ಅಂತಿದೆಯಲ್ಲ, ಅದೇ ಇದು. ಈ ಥರ ಎಷ್ಟಾದರೂ ಪ್ರಶ್ನೆ ಮಾಡ್ಬೋದು ಅಂತ, ಕಾಕಾ ಸೇರಿಸಿ. ಓಕೆ. ಸೊ ಮಧ್ಯದಲ್ಲಿ ಬೇರೆ ಏನು ಪಾರ್ಟಿಕಲ್ ಬರೋದಿಲ್ಲ, ಜಸ್ಟ್ ಹಂಗೆ ಡೈರೆಕ್ಟ್ ಕೇಳ್ತಿರೋದು, ಕಾಕಾ ಸೇರಿಸ್ಕೊಂಡು. ಇಲ್ಲ, ಅಥವಾ ಅಂತ ನಮ್ಮದಲ್ಲಿ ಇದೆಯಲ್ಲ, ಅದೇ ಥರ ಜಾಪನೀಸಲ್ಲಿ ಇದೆ. ಅದು ನೆಕ್ಸ್ಟ್ ಚಾಪ್ಟರ್ ಹೇಳ್ಕೊಡ್ತಾರೆ. ಓಕೆ. ಈ ಚಾಪ್ಟರ್ ಅಲ್ಲಿ ಜಸ್ಟ್ ಹಂಗೆ ಕಂಟಿನ್ಯೂಸ್ ಕೇಳಿದ್ದಾರೆ. ಎಸ್. ಓಕೆ. ಸೊ 9 days. ಸೊರೆವಾ ನಾನು ಇದು
ಸಾನ ಮ್ಯಾಗ್ ಜಾನ ಜಾ ಝಾಝಾ ಮ್ಯಾಗ್ಝಿನ್. ಓಕೆ ಝಶಿ desu ಹಾಂ ಫುಲ್. それは何の雑誌ですか? ಹ್ಞೂ ಅದು ಯಾವುದ್ರದ್ದು雑誌ಎಸ್ ಕರೆಕ್ಟ್. ಯಾವುದು? ಡಿಕ್ಷನರಿ ಮ್ಯಾಗಝೀನ್ ಮ್ಯಾಗ್ಝಿನ್. ಮ್ಯಾಗಝೀನ್ ಎಸ್ ಯಾವುದ್ರದಂತೆ? ಯಾವುದು ಓಕೆ ಯಾವುದು? ಚಿ ಜಿ ಜಿ ಹಾಂ ಜಿ ತೋ ಮೇಲೆ ಎರಡು ಜಿದೋ ಗೆರೆ ಇದೆ. ಹಾಂ ಜಿದೋ ಜಿದೋ ಹಾಂ ಜಿದೋಶಾನು ಎಸ್ ಝಶಿ ದೆಸ್ ಹಾಂ ಜಿದೋಶ ಅಂದ್ರೆ ಜಿದೋ ನೋಡಿ ಒಟ್ಟು ಏನೋ ಒಟ್ಟು ನಿಮಗೇನು ಇದು ಈ ವರ್ಡ್ ಗೊತ್ತಿಲ್ಲ ಅಂದರೂ ಅರ್ಥ ಗೆಸ್ ಹಾ ಮಾಡ್ಬೋದಲ್ಲ. ಇನ್ನು ಯಾವುದ್ರದ್ದೋ ಒಂದು ಮ್ಯಾಗಝೀನ್ ಮ್ಯಾಗ್ಝಿನ್ ಅಂತ. ಹಾಂ ಸೊ ಇದು ಈ ಪಾರ್ಟಿಕಲ್ ಗೊತ್ತಿದ್ದರೆ ಇದು ಗೆಸ್ ಮಾಡ್ಬೋದು. ಸೊ ಯಾವುದೋ ಒಂದು ಓಕೆ. ಇಲ್ಲಿ ಏನಂದರೆ ಅದು ವೆಹಿಕಲ್ದು. ಜಿದೋಶ ವೆಹಿಕಲ್ ಓಕೆ ವೆಹಿಕಲ್ದು ಮ್ಯಾಗ್ಝಿನ್ ಅಂತೆ. ಓಕೆ ಆರು. ಅರೆವಾ ದಾರೇನೋ ಹ್ಞೂ ಕಬಾನ್ ದೆಸ್ಕಾ ಹಾಂ ಎಸ್. ಅರೆವಾ ದಾರೆನೋ ಕಬಾನ್ ದೆಸ್ಕಾ. ಅರೆವಾ ದಾರೇನೋ ಕಬಾನ್ ದೆಸ್ಕಾ ಅರೆವಾ ಅಲ್ಲೆಲ್ಲೋ ಇರೋದು ಹಾಂ ಎಸ್. ಕಬಾನು ಹ್ಞೂ ಯಾರ್ದು ಯಾರು? ದಾರೇನೋ ಹಾಂ ಯಾರ ಬ್ಯಾಗು. ಯಾರ ಬ್ಯಾಗದು ಅಲ್ಲೆಲ್ಲೋ ಇರೋದು. ಎಸ್. ಓಕೆ ಸಾ ಸತೋ ಹ್ಞೂ ಸತೋ ಸಾನ್ನೋ ಕಬಾನ್ ದೆಸ್ ಸೂಪರ್. ಸತೋಸಾನು ಕಬಾಂದೆ. ಹಾಂ ಯಾರು ಏನಂತಿದ್ದು? ಸತೋ ಅವ್ರದ್ದು ಹಾಂ ನೋಡಿ ಸತೋ ಸಾನ್ ನೇಮ್ ಹಾಂ ನೋಡಿ ಹಿಂಟ್ ನೋಡಿ. ಎಸ್ ಎರಡು ಥರ ಹಿಂಟ್. ಎಸ್ ಸಾನ್ ಬಂತಂದ್ರೆ ನೇಮ್ ಅಂತ. 7. ಓಕೆ ಕೊನೋ ಕಸವ ಹ್ಞೂ ಅನಾತನೋ ದೆಸ್ಕಾ ಹಾಂ ಕೊನೋ ಕಸವ ಅಂಬ್ರೆಲಾ ಹಾಂ 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 ಅನೋತನುವ ದೆಸ್ಕಾ ನಿಮ್ದಾ. ಸೂಪರ್. ಕೊನೋ ಕಸವ ಅನಾತನೋ ದೆಸ್ಕಾ. ಈ ಛತ್ರಿ ನಿಮ್ದ. ಸೂಪರ್. ಹಾಂ ಇಯೆ ಇಯೆ ವಾ ಎಸ್ ವತಾಶಿನೋ ಜಿ ಜಾ ಅರಿಮಸೆನ್ ಹಾಂ ಇಯೆ ವತಾಶಿನೋ ಜಾ ಅರಿಮಸೆನ್. ಹಾಂ ಇಲ್ಲ ಇದು ನಂದಲ್ಲ. ಎಸ್. ಅಲ್ಲ ಇದು ನಂದಲ್ಲ. ಇಲ್ಲ ನಂದಲ್ಲ. ಎಸ್ ಅಲ್ವಾ? ಓಕೆನಾ ಇಲ್ಲಿ ತನಕ? ಓಕೆ ಸಿಂಪಲ್. ಎಸ್ 8. ಕೊನೋ ಕಗಿವಾ ಹಾಂ ಕೊನೋ ಕಗಿವಾ ಹ್ಞೂ ದಾರೆನೋ ದೆಸ್ಕಾ ಹ್ಞೂ ಕೊನೋ ಇದು ಕೀಸು ಕಗಿ ನಿಮ್ದ. ಸರಿ ಏನು ಸರಿ ಹೇಳಿ. ಇದು ಇದು ಅಲ್ಲ. ಕೊನೋ ಈ ಕೀಸ್ ನಿಮ್ದ. ಹಾಂ ಎಸ್. ಈ ಕೀಸ್ ನಿಮ್ದ. ಇಲ್ಲ ಈ ಕೀಸ್ ನಿಮ್ದ. ಹಾಂ ಇದು ಅಂತ ಅಂದ್ಬಿಟ್ರೆ ಕೊರೆ ಅಂತ ಆಗ್ಬಿಡುತ್ತೆ. ಓಕೆ ಕೊನೋ ಈ ಕೀಸ್ ನಿಮ್ದ. ನಿಮ್ದ ಏನಂತೆ? ವತಾಶಿನೋ ದೆಸ್ ಹೌದು ನಂದು. ನಂದು. ಎಸ್ ವತಾಶಿನೋ ದೆಸ್. ಹೈ ವತಾಶಿನೋ ದೆಸ್. ನಂದು. ಎಸ್ ಸೂಪರ್. ಪರವಾಗಿಲ್ಲ. ಇದು ಮುಗಿಸಿದ್ವಿ. ಈಗ ಎಕ್ಸಸೈಸ್ ಅಲ್ಲ. ಈ ಥರ ಸೆಂಟೆನ್ಸ್ಗಳು ಬರ್ತವೆ ಅಂತ ಹೇಳಿದ್ರು. ಈಗ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಎಕ್ಸಸೈಸ್ ಎ ಅಂತ ನೋಡೋಣ. ಇಷ್ಟೊತ್ತು ಎಕ್ಸಾಂಪಲ್ಸಾ? ಎಕ್ಸಾಂಪಲ್ಸ್. ಎಸ್ ಈ ಥರ ಪಾಸಿಬಿಲಿಟೀಸ್ ಇದೆ ವಾಕ್ಯಗಳು. ಓಕೆ ಈಗ ನಾವು ಅದೇ ಮೇಲೆ ವೊಕ್ಯಾಬ್ಯುಲರೀಸ್ ನೋಡಿದ್ವಲ್ಲ ಆ ಪದನ ಬಳಸಿ ವಾಕ್ಯ ಮಾಡ್ತೀವಿ. ಕೊರೆವಾ ಜಿಶೋ ದೆಸ್. ಸೂಪರ್. ಕೊರೆವಾ ಶಿನ್ಬುನ್ ದೆಸ್. ಎಸ್ ಕೊರೆವಾ ಮೇಶಿ ದೆಸ್. ಹಾಂ
ಕೊರೆವಾ ನಾನ್ ಡೆಸ್ಕ. ಎಸ್. ಇಷ್ಟೊತ್ತು ಹೇಳಿದ ಆನ್ಸರ್ಸು ಲಾಸ್ಟಲ್ಲಿ ಕ್ವೆಶನ್ನು. ಹಾಂ ಎಸ್. ಪ್ಯಾಟರ್ನ್ ಕೊನೆಗೆ ಹಾಂ. ಪ್ಯಾಟರ್ನ್ ಎಸ್ ಅರ್ಥ ಹೌದು. ಕೊರೆವಾ ನಾನ್ ಹಾಂ ಡೆಸ್ಕ. ಹಾಂ ಆ, ಇದು ಏನು? ಇದು ಏನು ಫಿನಿಶ್. ಹ. ನೆಕ್ಸ್ಟ್ ಎರಡನೇದು. ಸೊರೆವಾ. ಹ್ಞೂ ನೋಡಿ ಎಷ್ಟು ಇರಾಗ ಕಥಕನ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಿದೆ ನಿಮಗೆ. ಅಷ್ಟು ಹೌದು. ತಕ್ಕಾಗ್ಬಿಡ್ತೀರಾ ಎಲ್ಲ ಭಾಳ ಕಡೆ ಸ್ಪೀಡಾಗಿ ಬರ್ತಿದೆ. ಓದ್ತಾ ಹಾಂ ಎಲ್ಲ ಕಡೆನೂ ಬರ್ತಿದೆ. ಹ್ಞೂ ನೋಡಿ ಅದಕ್ಕೆ ಹೇಳ್ತಿರೋದು ನಾನು. ಕಥಕನ ಸ್ಪೀಡಾಗಿ ಹೋಗ್ತಾ ಇದ್ದೀರಾ ಬಟ್ ಇದು ಬಂದು ಸ್ಪೀಡ್ ಬ್ರೇಕರ್ ಥರ ಬಂದ್ಬಿಡುತ್ತೆ. ಸೊರೆವಾ ಹಾಂ ಗೊತ್ತಿಲ್ಲ ಇದು. ಬೋರು ಪೆನ್. ಬೋರು ಪೆನ್ನು ಹ್ಞೂ ಡೆಸ್ಕಾ. ಹ್ಞೂ ಸೊರೆವಾ ಬೋರು ಪೆನ್ ಡೆಸ್ಕಾ. ಇದು ಶಾಪು ಕಾಕಿ ಪೆನ್ಸಿರು. ಶಾಪು ಪೆನ್ಸಿರು. ಶಾರ್ಪು ಪೆನ್ಸಿಲು ಡೆಸ್ಕಾ. ಕ್ವೆಶನ್ ಕೇಳ್ತಿದ್ದಾರೆ. ಸೊ ಹಾಂ ಇದು ಬಾಲ್ ಪೆನ್ನ ಅಥವಾ ಹಾಂ ಶಾಪ್ ಪೆನ್ಸಿಲ್. ಪೆನ್ಸಿಲ್ಲ ಅಂತ. ಶಾರ್ಪ್ ಪೆನ್ಸಿಲ್. ಎಸ್ ಯಾಕಂದರೆ ಅವ್ನಿಗೆ ಕನ್ಫ್ಯೂಸ್ ಆಗ್ತಿದೆ ಅದಕ್ಕೆ ಕೇಳಿದೆ. ಹಾ. ಸೊರೆವಾ ಹ್ಞೂ ಇಚ್ಚಿ ಡೆಸ್ಕಾ. ಹ್ಞೂ ನಾನಾ ಡೆಸ್ಕಾ. ಓ ಸೂಪರ್ ಸ್ಪಷ್ಟಗಳಿದ್ರಿ. ಎಸ್ ಸೊರೆವಾ ನನಗೆ ನಂಬರ್ಸ್ ಸ್ವಲ್ಪ ರೂಢಿ ಇದೆ. ರೂಢಿ ಇದೆ ಹಾಂ ಅದಕ್ಕೆ. ಸೊರೆವಾ ಹಾ ಡೆಸ್ಕಾ. ಹ್ಞೂ ಓ ಡೆಸ್ಕಾ. ಹಾಂ ಏನು ಹೇಳಿ. ಸೊರೆವಾ ಆ ಡೆಸ್ಕಾ. ಓ ಡೆಸ್ಕಾ. ಹಾಂ ನೋಡಿ ಯಾಕಂತ ಕೇಳಿದ್ರೆ ಹೇಳಿ ಒಂದೇ ಥರ ಇದೆ ಅಲ್ವಾ ನೋಡೋಕ್ಕೆ. ಹಾ. ಕನ್ಫ್ಯೂಸ್ ಆಗ್ಬಿಟ್ಟು ಅವನು ಯಾರೋ. ಹ್ಞೂ ಓಕೆ. ಕೊರೆವಾ ಜಿ ಜಿದೋ ಜಿದೋಶಾ. ಹಾ. ಹ್ಞೂ ಕೊರೆವಾ ಜಿದೋಶಾನೋ ಹೋನ್ ಡೆಸ್ಕಾ. ಹೋಂದೆಸ್. ಹೋಂದೆಸ್. ಹಾಂ ಎಸ್. ಕೊರೆವಾ ಜಿದೋಶಾನೋ ಹೋಂದೆಸ್. ಜಿದೋಶೋನೋ ಹೋಂದೆಸ್. ಜಿದೋಶೋನೋ ಅಂದ್ರೆ ವೆಹಿಕಲ್. ವೆಹಿಕಲ್ ಜಿದೋಶಾ. ಹಾ. ಜಿದೋಶಾನೋ ಹೋಂದೆಸ್ ಬುಕ್. ಎಸ್ ಇದು ಜಿದೋಶಾನೋ. ಕಂಪ್ಯೂಟಾ. ಹ್ಞೂ ಕೊರೆವಾ ಕಂಪ್ಯೂಟಾನೋ ಹೋಂದೆಸ್. ಅಷ್ಟೇ. ಎಸ್ ಕೊರೆವಾ ಇದು ನಾನಿ ನಿಹೊನ್ನೋ ನಿಹೊಂಗೋನೋ ಹೊಂದೆಸ್. ಎಸ್ ಅರ್ಥ. ಇದು ಜಾಪನೀಸ್ ಬುಕ್. ಜಪಾನೀಸಿನ ಬುಕ್ಕು. ಕೊರೆವಾ ನಾನ್ ಡೆಸ್ಕಾ. ಕೊರೆವಾ ನಾನ್ ಡೆಸ್ಕಾ. ಇದು ಏನು? ಸ್ವಲ್ಪ ಜಪಾನೀಸ್ ಥರ ಹೇಳಿ. ಕೊರೆವಾ ನಾನ್ ಡೆಸ್ಕಾ. ಕೊರೆವಾ ನಾನ್ ಡೆಸ್ಕಾ. ಎಸ್ ಬಂತು. ಈಗ ಅರೆವಾ ಹ್ಞೂ ರಿತಾಚಿ ರೇಲ ವತಾಚಿ ಎಸ್ ಎಸ್ ಇದು ರಿತಾಚಿ ವತಾಶಿ. ಹಿಂಗೆ ಕರೆಕ್ಟ್ ಮಾಡ್ಕೊಬೇಕು ಸೆಲ್ಫ್ ಕರೆಕ್ಷನ್. ಎಸ್ ಸೊರೆವಾ ವತಾಶಿನೋ tsukue desu. ಹಾಂ tsukue desu. ಹಾಂ tsukue ಏನೋ ಇತ್ತು ಅಂದರೆ ಟೇಬಲ್ ಅಥವಾ ಡೆಸ್ಕ್. tsukue desu. ಅರ್ಥ. ಅದು ಹ್ಞೂ ಅದು ನಂದು ಟೇಬಲ್. ನಂದು ಟೇಬಲ್. ಎಸ್ ಸೊರೆವಾ ಹ್ಞೂ ಸತೋಸಾನೋ ಹ್ಞೂ tsukue desu. ಹಾಂ ಎಸ್ ಅರೆವಾ ಹಾಂ ಸೆನ್ಸೆ ನೋ ಹ್ಞೂ tsukue desu. ಹಾಂ ಅರ್ಥ. ಅದು ಟೀಚರ್ದು ಡೆಸ್ಕ್ ಟೇಬಲ್. ಎಸ್ ಮತ್ತೆ ಅದು ಸತೋಸಾನ್ ಅವ್ರದ್ದು ಟೇಬಲ್. ಎಸ್ ಅರೆವಾ ಇದು ದಾರೆ ಡೆಸ್ಕಾ. ಸರಿ